ಇಳಕಲ್ನ ಶ್ರೀ ಗಾಯತ್ರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ವಿಜೃಂಭಣೆಯಿಂದ ಆಚರಣೆ. ಜನವರಿ 12, 2026. ನಗರದ ಶ್ರೀ ಗಾಯತ್ರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಹಾನ್ ಸನ್ಯಾಸಿ, ಯುವಜನರ ಆದರ್ಶ ಪುರುಷರಾದ ಸ್ವಾಮಿ ವಿವೇಕಾನಂದರ ಜಯಂತ್ಯುತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಭವ್ಯ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಹಾಗೂ ಅವರ ಶಿಷ್ಯೆಯಾದ ಸಿಸ್ಟರ್ ನಿವೇದಿತಾ ದೇವಿಯ ವೇಷಭೂಷಣಗಳನ್ನು ಧರಿಸಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಶಿಸ್ತಿನಿಂದ ಕೂಡಿದ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯ ಮೂಲಕ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು, ಅವರ ಆದರ್ಶಗಳು ಹಾಗೂ ಯುವಜನರಲ್ಲಿ ರಾಷ್ಟ್ರಭಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಉದ್ದೇಶವನ್ನು ಜನಸಾಮಾನ್ಯರಿಗೆ ಸಾರಲಾಯಿತು. ಭಾರತದ ಆಧ್ಯಾತ್ಮಿಕತೆ ಮತ್ತು ದೇಶಾಭಿಮಾನಕ್ಕೆ ಅಪ್ರತಿಮ ಕೊಡುಗೆ ನೀಡಿದ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಮಕ್ಕಳ ಜೀವನಕ್ಕೆ ಮಾರ್ಗದರ್ಶನವಾಗಬೇಕು ಎಂಬ ಧ್ಯೇಯದೊಂದಿಗೆ ಈ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಮೆರವಣಿಗೆಯು ನಗರದ ನಾಗರಿಕರ ಗಮನ ಸೆಳೆದು ಸ್ವಾಮೀಜಿಯ ಮಹತ್ವವನ್ನು ಸ್ಮರಿಸುವಂತಾಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರಾಮದುರ್ಗ ಗುರುಗಳು ಸ್ವಾಮಿ ವಿವೇಕಾನಂದರ ಜೀವನ, ಅವರ ಚಿಂತನೆಗಳು, ಯುವಜನರಿಗೆ ನೀಡಿದ ಸಂದೇಶಗಳು ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಪಾತ್ರ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಅವರ ಉಪನ್ಯಾಸವು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಶಿಸ್ತು ಮತ್ತು ದೇಶಪ್ರೇಮವನ್ನು ಬೆಳೆಸುವಂತೆ ಮಾಡಿತು. ಮಧ್ಯಾಹ್ನ ವೇಳೆಗೆ ಶಾಲಾ ಆವರಣದಲ್ಲಿ ಪುಸ್ತಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ಸ್ವಾಮಿ ವಿವೇಕಾನಂದರ ಜೀವನ, ಉಪನ್ಯಾಸಗಳು ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆ ಕುರಿತ ಪುಸ್ತಕಗಳನ್ನು ಪ್ರದರ್ಶಿಸಲಾಯಿತು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಓದು ಹಾಗೂ ಚಿಂತನೆಯ ಅಭಿರುಚಿ ಹೆಚ್ಚುವಂತೆ ಮಾಡಲಾಯಿತು. ಒಟ್ಟಾರೆ ಸ್ವಾಮಿ ವಿವೇಕಾನಂದರ ಜಯಂತ್ಯುತ್ಸವವನ್ನು ಶ್ರೀ ಗಾಯತ್ರಿ ಪ್ರಾಥಮಿಕ ಶಾಲೆ, ಇಳಕಲ್ನಲ್ಲಿ ಅತ್ಯಂತ ಶಿಸ್ತಿನಿಂದ, ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಮಕ್ಕಳಲ್ಲಿ ಸ್ವಾಮೀಜಿಯ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ಪ್ರೇರಣೆಯನ್ನು ನೀಡಿದ್ದು, ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಜೀವನದ ಮಹತ್ವವನ್ನು ಮನದಟ್ಟ ಮಾಡುವಲ್ಲಿ ಯಶಸ್ವಿಯಾಯಿತು. ಇಂತಹ ಮೌಲ್ಯಾಧಾರಿತ ಹಾಗೂ ಪ್ರೇರಣಾದಾಯಕ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ನಡೆಯಲಿ ಎಂಬುದು ವಿಎನ್ ನ್ಯೂಸ್ ವಾಹಿನಿಯ ಹಾರೈಕೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಯುವ ಪೀಳಿಗೆಯ ಬದುಕಿಗೆ ದಾರಿ ದೀಪವಾಗಲಿ ಎಂಬ ಆಶಯವನ್ನು ವಿಎನ್ ನ್ಯೂಸ್ ವ್ಯಕ್ತಪಡಿಸಿದೆ. ಮನೆಗೆ ಅವರು ಕನ್ಯಾಕುಮಾರಿಯಲ್ಲಿ ಬಂದು ಅಲ್ಲಿ ಬೃಹತ್ ಬಂಡೆಯ ಮೇಲೆ ಕುಳಿತು ಧ್ಯಾನಾಸಕ್ತರಾಗಿ ಈ ನಾಡಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿಗಳು ಸ್ವಾಮಿ ವಿವೇಕಾನಂದ. ಇವರು ಈ ಧರ್ಮದ ಸಂದೇಶಗಳನ್ನು ಪ್ರಪಂಚದಾದ್ಯಂತ ಕೊಡಬೇಕು ಅಂತ ತಿಳ್ಕೊಂಡು 1893ರಲ್ಲಿ ಚಿಕಾಗೋದಲ್ಲಿ ನಡೆದಂಥ ಧರ್ಮ ಪರಿಷತ್ತಿಗೆ ಹೋಗ್ತಾ ಇದ್ದಾರೆ. ಹೋಗೋದು ಬಹಳ ಕಷ್ಟವಂತ ದಿನದಲ್ಲಿ ಅವರು ಪಡಬಾರ್ದ ಭಾವನೆಗಳನ್ನು ಪಟ್ಟು ಕೊನೆಗೆ ವಿಶ್ವ ಹಿಂದೂ ಧರ್ಮದ ಬಗ್ಗೆ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆ, ಗರಿಮೆಯನ್ನು ಇಟ್ಟಿಸಿದಂಥ ಮಹಾನ್ ವ್ಯಕ್ತಿ. ಅಲ್ಲಿ ಅವರು ಸಂಬೋಧನೆ ಮಾಡಿದಂಥದ್ದು ಅಲ್ಲಿ ಜನರ ಮನಸ್ಸನ್ನು ತಟ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ ಅವರು ಏನಂತ, ಅಮೇರಿಕಾ ದೇಶದ ಸಹೋದರಿಯರೇ ಅಂತಕ್ಕಂಥ ಮಾತು ಜನರನ್ನು ದಂಗಬಡಿಸಿಬಿಡ್ತಾರೆ. ಎಲ್ಲರೂ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಆಫ್ ಅಮೇರಿಕಾ ಅಂತ ಮಾತಾಡ್ತಾ ಇದ್ರು. ಆದರೆ ಇವರು ಮಾತಾಡಿದ್ದು ಭಾರತದ ಒಂದು ಸಂಸ್ಕೃತಿ ನೆಲೆಗಟ್ಟಿನ ಮೇಲೆ. ಏನಂತಂದರೆ ಈ ನಾಡಿನ ಸೋದರಿ ಅಂತಕ್ಕಂಥ ಮಾತು. ಇದು ಅವ್ರನ್ನ ಮಂತ್ರಮುಗ್ಧರಿಗೆ ಮಾಡಿತು. ಹಾಗೂ ಅವರು ಕೊನೆಗೆ ತಮ್ಮ ಎಲ್ಲ ಸನಾತನ ಧರ್ಮದ ವಿಚಾರಗಳು ಒಂದೊಂದು ಹೇಳಿದಾಗ ಅನೇಕರು ಇವರ ಅನುಯಾಯಿಗಳಿಗೆ ಬಂದರು. ಆಮೇಲೆ ಬಹಳಷ್ಟು ಕಡೆಗಳಿಗೆ ಅವರ ಸಭೆ ಸಮಾರಂಭಗಳು ನಡೆದು ಪೇಪರ್ ತುಂಬ ಅವರೆಲ್ಲರ ಫೋಟೋಗಳೇ ಬರ್ತಾಯಿದ್ವಿ. ಹೊತ್ತಾಗಿ ಹಿಂದಿನಿಂದ ಅನಾಥವಾಗಿ ಯಾರಿಗೂ ಗೊತ್ತಾಗದೇ ಇರ್ತಕ್ಕಂಥ ಈ ಮಹಾನ್ ವ್ಯಕ್ತಿ ಬೆಳಗಾವಿನಲ್ಲೇ ಪ್ರಪಂಚದ ಅನೇಕ ಜನರ ಕಣ್ಣನ್ನು ತೆರೆಸ್ತಾ ಇದೆ ಅಂತ ಮಹಾನ್ ವ್ಯಕ್ತಿ. ಇಂಗ್ಲೀಷರು ನಮ್ಮ ದೇಶದಿಂದ ಸಂಪರ್ಕ ಹೊಡ್ಕೊಂಡು ಹೋದರು. ಆದರೆ ಸ್ವಾಮಿ ವಿವೇಕಾನಂದರು ಅನರ್ಘ್ಯ ರತ್ನ ಸೋದರಿ ನಿವೇದಿತರನ್ನ ಕರ್ಕೊಂಡು ಅವರ ಮೂವತ್ತು ಮಾರ್ಗ್ರೆಟ್ ನೊಬೆಲ್. ಇದು ಅವರು ಈ ನಾಡಿಗೆ ಕಟ್ಟಿದಂಥ ಅಮೂಲ್ಯವಾದ ರತ್ನ. ಈ ರತ್ನ ಇಲ್ಲೇ ಉಳಿದು, ಇಲ್ಲಿ ಸಂಸ್ಕೃತಿಯನ್ನು ಅಳವಡಿಸಿ, ಇಲ್ಲೇ ಯಾಕೆ ತನ್ನ ಜೀವನ ಶ್ರೇಷ್ಠವಾಗುವುದು ಕೈಗೊಳ್ಳಿದೆ ಅಂತ ಒಂದು ಮಹಾನ್ ವ್ಯಕ್ತಿ ಸೋದರಿ ಅವರನ್ನು ತಂದುಕೊಟ್ಟಂಥವರೇ ಸ್ವಾಮಿ ವಿವೇಕಾನಂದ.
ಹೀಗೆ ಭಾರತ ಸಂಸ್ಕೃತಿಯನ್ನು ಪ್ರಪಂಚದೆಲ್ಲೆಡೆಯಿಂದ ಹರಡಿದಂಥ ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, VN ನ್ಯೂಸ್, ಇಳಕಲ್.